कर्नाटक की हुबली में मुख्यमंत्री सिद्धारमैया की रिकॉर्ड उपलब्धि को लेकर कांग्रेस कार्यकर्ताओं में जबरदस्त उत्साह देखने को मिला। कांग्रेस नेता अनिल कुमार पाटिल के नेतृत्व में शहर में भव्य जश्न मनाया गया। इस दौरान सिद्धारमैया का विशाल कटआउट बनाकर उस पर दूध से अभिषेक किया गया, फूल बरसाए गए और पटाखे फोड़कर खुशी जाहिर की गई। दरअसल हुबली में मुख्यमंत्री सिद्धारमैया की रिकॉर्ड उपलब्धि को लेकर कांग्रेस कार्यकर्ताओं में जबरदस्त उत्साह देखने को मिला। जश्न के दौरान पूरा माहौल उत्सव में तब्दील नजर आया, जहां कांग्रेस कार्यकर्ताओं ने सिद्धारमैया के नेतृत्व की जमकर सराहना की। इस जश्न में पूर्व सांसद आईजी सहित कई वरिष्ठ कांग्रेस नेता और कार्यकर्ता शामिल भी हुए। नेताओं ने कहा कि मुख्यमंत्री सिद्धारमैया ने अपने कार्यकाल में जो रिकॉर्ड बनाए हैं वे कांग्रेस कार्यकर्ताओं के लिए गर्व का विषय है। हुबली में मनाया गया यह जश्न पार्टी की एकजुटता और नेतृत्व के प्रति विश्वास को दर्शाता है। नमस्कार। ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿ, ಒಬ್ಬ ಜನರ ನಾಯಕ, ಅಸಂಖ್ಯಾತ ಅಭಿಮಾನಿಗಳನ್ನು ಹೊಂದಿದಂತ ಮಾನ್ಯ ಸಿದ್ದರಾಮಯ್ಯನವರ ಒಂದು ದಾಖಲೆಯ ದಿನ. ಅವರು ಮುಖ್ಯಮಂತ್ರಿಗಳಾಗಿ ಎಲ್ಲಕ್ಕಿಂತ ಹೆಚ್ಚು ಅವಧಿಗೆ ಅವರು ಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನ ಪೂರೈಸಿದ್ದಾರೆ. ಅದಕ್ಕಾಗಿ ನಾವು ಇವತ್ತು ಎಲ್ಲ ನಮ್ಮಲ್ಲಿ ಮುಖಂಡರು, ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು, ಅಭಿಮಾನಿಗಳು ಎಲ್ಲರೂ ಸೇರಿ ಇವತ್ತು ಒಂದು ಹರ್ಷ ವ್ಯಕ್ತಪಡಿಸಲಿಕ್ಕೆ ನಾವು ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೀವಿ. ಅವರು ಇನ್ನೂ ಹಲವು ವರ್ಷ ಅವ್ರು ಮುಂದುವರಿಲಿ ಅಂತ ನಾವು ನಮ್ಮೆಲ್ಲರ ಆಸೆ. ಅವರು ಈಗಾಗಲೇ ಏನು ಇಂಥ ಒಂದು ದಾಖಲೆಯನ್ನ ಬರೆದಿದ್ದಾರೆ, ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕಾಗಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದರ ಜೊತೆಯಲ್ಲಿ ಅವರಿಗೆ ಸಂಭ್ರಮಾಚರಣೆ ಈ ಸಂದರ್ಭದಲ್ಲಿ ಅವರಿಗೆ ಒಂದು ಹಾಡನ್ನ ಸಮರ್ಪಿಸ್ತಾ ಇದ್ದೀನಿ. ನಾನೇ ಹಾಡಿದಂತ ಮ್ಯೂಸಿಕ್ ಕರೋಕೆ ಟ್ರ್ಯಾಕ್, ಅದು ಮ್ಯೂಸಿಕ್ ಎಲ್ಲ ಲಿರಿಕ್ಸ್ ಬರೆದವರು ಬೇರೆ, ಆದ್ರೆ ಈ ಕರೋಕೆ ಟ್ರ್ಯಾಕಿಗೆ ನಾನೇ ಹಾಡಿ ಅದಕ್ಕೆ ಒಂದು ನಮ್ಮ ಮಾನ್ಯ ಸಿದ್ದರಾಮಯ್ಯ ಅವರ ಒಂದು ವಿಡಿಯೋವನ್ನು ಸಹಿತ ಎಡಿಟ್ ಮಾಡಿ ಅದನ್ನು ಸಹಿತ ನಾವು ಇವತ್ತು ಬಿಡುಗಡೆ ಮಾಡ್ತಾ ಇದ್ದೀವಿ. ಅವರಿಗೆ ಹಾಲಿನ ಒಂದು ಅಭಿಷೇಕ ಆಯಿತು ಮತ್ತು ಪುಷ್ಪ ವೃಷ್ಟಿಯನ್ನು ಸಹಿತ ನಾವು ಮಾಡ್ತಾ ಇದ್ದೀವಿ. ಏನ್ ಮಾಡಿದ್ರು ಕಡಿಮೆ, ಅವ್ರಿಗೆ ಒಂದು ಏನ್ ಶಕ್ತಿ ಇದೆ, ಏನ್ ಮಾಡಿದ್ರು ಕಡಿಮೆ. ಅವರ ಒಂದು ಸಿದ್ದರಾಮೋತ್ಸವ, ಅವರ ಬರ್ತ್ಡೇಗೆ ಸೇರಿದ ಜನ ಇವತ್ತು ನಮ್ಮ ದೇಶದಲ್ಲೇ ಇತಿಹಾಸ, ಯಾರು ಮಾಡ್ಲಿಕ್ಕಾಗಿಲ್ಲ. ಅಂತ ಒಂದು ಶಕ್ತಿ ಇರುವಂತ ಒಬ್ಬ ನಾಯಕ. ಅವ್ರು ಇನ್ನೂ ಚಿರಾಯು ಆಗಿರ್ಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ.